ಆರತಿಯಲ್ಲಿ ಶಾಸಕ ಗಡಿಗ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರತಿ ವಿರೋಧಿಸುವವರಿಗೆ ದೇವರು ಒಳ್ಳೆಯದು ಮಾಡುವುದಿಲ್ಲ. 20 ವರ್ಷ ವಿಪಕ್ಷದಲ್ಲಿ ಇರುವಂತೆ ಕಾವೇರಿ ಶಾಪ ಕೊಡ್ತಾಳೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಹಾಗೂ ಹೋರಾಟಗಾರರಿಗೆ ಶಾಸಕ ಗಡಿಗ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾವೇರಿ ಆರತಿ ವಿರೋಧದ ಹಿಂದೆ ಬಿಜೆಪಿಯವರ ಕುಮ್ಮಕ್ಕಿದೆ. ಕಾಂಗ್ರೆಸ್ಗೆ ಹೆಸರು ಬರುತ್ತೆ ಅಂತ ಕಾವೇರಿ ಆರತಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾವೇರಿ ತಾಯಿ ವಿರೋಧವನ್ನ ಮಾಡಿದ್ರೆ ನಿಮ್ಮನ್ನೆಲ್ಲ ಇನ್ನು 20 ವರ್ಷ ವಿರೋಧ ಪಕ್ಷದಲ್ಲೇ ಇರೋ ಹಾಗೆ ಶಾಪ ಕೊಡ್ತಾಳೆ. ಹೋರಾಟಗಾರರು ಹಾಗೂ ಬಿಜೆಪಿಗೆ ಶಾಸಕ ಗಡಿಗ ರವಿಕುಮಾರ್ ಈ ರೀತಿಯಾದಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗಂಗಾರತಿ ಶುರುವಾಗಿದ್ದು ಹರಿದ್ವಾರದಲ್ಲಿ. ಗಂಗೆಯ ರುದ್ರಾವತಾರದಿಂದ ಉತ್ತರ ಭಾರತ ಕಾಡ್ತಾ ಇತ್ತು. ಇದನ್ನು ತಪ್ಪಿಸೋದಕ್ಕೆ ಗಂಗಾರತಿಯನ್ನ ನಡೆಸಿದ ಮೇಲೆ ಗಂಗಾರತಿಯ ರುದ್ರಾವತಾರ ಕಡಿಮೆಯಾಗಿದೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದ ತಾಯಿ ಕಾವೇರಿ, ನಮ್ಮ ರೈತರ ಜೀವನಾಡಿ ಕಾವೇರಿ, ಕಾವೇರಿಯನ್ನ ಪೂಜಿಸೋದಕ್ಕೆ ಕಾವೇರಿ ಆರತಿಯನ್ನ ಮಾಡಲಾಗ್ತಾ ಇದೆ. ಉಪಮುಖ್ಯಮಂತ್ರಿಗಳು ಅಡಚಣೆಗಳನ್ನ ಎದುರಿಸಿ ಚಾಲನೆಗೆ ತಂದಿದ್ದಾರೆ. ಕೆಲವರು ಇದನ್ನ ಮೌಢ್ಯ ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲಿ ಗಂಟೆ ಅಗರಬತ್ತಿ ಹಚ್ಚಲ್ಲ ಅಂತ ಹೇಳಿದ್ರೆ ಅದು ಮೌಢ್ಯವನ್ನ ಬಿತ್ತಲ್ಲ ಅನ್ನೋದಾಗಿ ಶಾಸಕ ಗಡಿಗ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದೇವ್ರನ್ನ ಪೂಜೆ ಮಾಡೋರು, ಇದರಲ್ಲಿ ಇದು ದೇವ್ರು ನಿಮಗೆ ಒಳ್ಳೇದು ಮಾಡಲ್ಲ. ಇದನ್ನೆಲ್ಲ ವಿರೋಧ ಮಾಡಿದ್ರೆ ನಾವೇನು ಡ್ಯಾಮ್ನ ಹೋಗಿ ಮುಟ್ಟಲ್ಲ, ಡ್ಯಾಮ್ ಪಕ್ಕದಲ್ಲಿ ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾವು ಗಂಗಾರತಿಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಬಿ ಜೆ ಪಿಯವರು ಕೂಡ ಕುಮ್ಮಕ್ಕನ್ನು ಕೊಡ್ತಾರೆ. ಒಂದು ಕಡೆ ಹಿಂದುತ್ವ ಅಂತಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಅವ್ರಿಗೆ ಹೆಸರು ಬಂದ್ಬಿಡುತ್ತದೆ ಅಂತ ಮಂಗಳಾರತಿ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಕಾವೇರಿ ತಾಯಿ ಇನ್ನೊಂದು 20 ವರ್ಷ ನಿಮ್ಮನ್ನೆಲ್ಲ ವಿರೋಧ ಪಕ್ಷದಲ್ಲೇ ಇಡುವಂಥ ಶಾಪವನ್ನು ಕೊಡ್ತಾಳೆ. ನೀವೆಲ್ಲ ಗಂಗಾರತಿಗಳನ್ನು ವಿರೋಧ ಮಾಡಿದ್ರೆ ಅಂತ ಹೇಳಿ ಇದು ನ್ಯಾಯ ಅಲ್ಲ. ನೀವು ದೇವ್ರನ್ನ ಪೂಜೆ ಮಾಡೋರು, ಇದರಲ್ಲಿ ಇದು ದೇವ್ರು ನಿಮಗೆ ಒಳ್ಳೇದು ಮಾಡಲ್ಲ. ಇದನ್ನೆಲ್ಲ ವಿರೋಧ ಮಾಡಿದ್ರೆ ನಾವೇನು ಡ್ಯಾಮ್ನ ಹೋಗಿ ಮುಟ್ಟಲ್ಲ, ಡ್ಯಾಮ್ ಪಕ್ಕದಲ್ಲಿ ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾವು ಗಂಗಾರತಿಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಬಿ ಜೆ ಪಿಯವರು ಕೂಡ ಕುಮ್ಮಕ್ಕನ್ನು ಕೊಡ್ತಾರೆ. ಒಂದು ಕಡೆ ಹಿಂದುತ್ವ ಅಂತಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಅವ್ರಿಗೆ ಹೆಸರು ಬಂದ್ಬಿಡುತ್ತದೆ ಅಂತ ಮಂಗಳಾರತಿ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಕಾವೇರಿ ತಾಯಿ ಇನ್ನೊಂದು 20 ವರ್ಷ ನಿಮ್ಮನ್ನೆಲ್ಲ ವಿರೋಧ ಪಕ್ಷದಲ್ಲೇ ಇಡುವಂಥ ಶಾಪವನ್ನು ಕೊಡ್ತಾಳೆ. ನೀವೆಲ್ಲ ಗಂಗಾರತಿಗಳನ್ನು ವಿರೋಧ ಮಾಡಿದ್ರೆ ಅಂತ ಹೇಳಿ ಇದು ನ್ಯಾಯ ಅಲ್ಲ. ನೀವು ದೇವ್ರನ್ನ ಪೂಜೆ ಮಾಡೋರು, ಇದರಲ್ಲಿ ಇದು ದೇವ್ರು ನಿಮಗೆ ಒಳ್ಳೇದು ಮಾಡಲ್ಲ. ಇದನ್ನೆಲ್ಲ ವಿರೋಧ ಮಾಡಿದ್ರೆ ನಾವೇನು ಡ್ಯಾಮ್ನ ಹೋಗಿ ಮುಟ್ಟಲ್ಲ, ಡ್ಯಾಮ್ ಪಕ್ಕದಲ್ಲಿ ಜನಕ್ಕೆ